ಈಗ ನಾವು ಸ್ಟ್ರೈಕ್ ಯಾವ ಕಾರಣಕ್ಕೆ ಮಾಡಿದ್ವಿ ಅಂದ್ರೆ ಸರ್, ನಮ್ಮ ಹೊಲಗಳು ಇಲ್ಲೇ ಅದಾವೆ ಸರ್, ಟೇಂಗ್ ಬಟ್ಟಿ ಅವೆಲ್ಲ ಅದಾವೆ. ಅದರ ಚಿಕ್ಕ ನಮ್ಮ ಹೊಲ 10 ಫೂಟ್ ಅಷ್ಟೇ ನಮ್ಗೆ ಟೇಂಗ್ ಬಟ್ಟಿಗೆ 10 ಫೂಟ್ ಜಾಗ ಐತೆ ರೀ. ಆದ ಕಾರಣ ಇದು ನಮಗೆ ಧೂಳು ಭಾಳ ಬರಾಕತ್ತೈತಿ. ಪರಿಸ್ಥಿತಿ ಯಾವ ರೀತಿಗೆ ಹದಗೆಟ್ಟತ್ತಂದ್ರೆ, ದನಗಳಿಗೆ ನಾವು ಮೇವು ಹಾಕ್ಬೇಕಾದ್ರೆ ಅದನ್ನು ಜಾಡಿಸಿ ನೀರು ಹೊಡೆದು ಪೈಪಲ್ಲೇ ನೀರು ಹೊಡೆದು ಮೇವು ಹಾಕ್ಬೇಕಾದಂಥ ಪರಿಸ್ಥಿತಿ ಬಂದೈತೆ. ಇವಾಗ ನಾವು ಡಿ ಸಿ ಅವ್ರಿಗೆ ಅರ್ಜಿ ಕೊಟ್ಟಿವಿ ರೀ, ಎ ಸಿ ಅವ್ರಿಗೆ ಅರ್ಜಿ ಕೊಟ್ಟಿವಿ, ತಹಸೀಲ್ದಾರಿಗೆ ಕೊಟ್ಟಿವಿ, ಉಪ ತಹಸೀಲ್ದಾರಿಗೆ ಕೊಟ್ಟಿವಿ, ಇವ್ರು ಯಾರು ಮೂರ್ನಾಲ್ಕು ಪಿ ಡಿ ಅವ್ರಿಗೆ ಕೊಟ್ಟಿವಿ, ಹೊಳ್ಳಿ ಹೋಯ್ತು ಎಸ್ಕಾಮ್ದವ್ರಿಗೆ ಕೊಟ್ಟಿವಿ, APMC ಅಧಿಕಾರಿಗಳಿಗೆ ಕೊಟ್ಟಿವಿ ಸರ. ಯಾವ ಅಧಿಕಾರಿ ಕೊಟ್ಟರು ನಮಗೆ ಬರೋ ಉತ್ತರ ಒಂದು ಏನಪ್ಪ ಅಂದ್ರೆ, ಬರ್ತೀವಿ ನೋಡ್ತೀವಿ ಹೊಕ್ಕಿವಿ ಇಷ್ಟೇ ರೀ ಸರ್. ಅವ್ರು ಬರ್ತಾರೆ ನೋಡ್ತಾರೆ ಹೊಕ್ಕಾರ. ಈಗ ನಾವು ಭಾಳ ಒತ್ತೊಟ್ಟಿಗೆ ಮಾಡಕತ್ತೀವಿ, ಬಂದು ಕಾಟಾಚಾರಕ್ಕೆ ಬರ್ತಾರೆ, ನೋಡಿ ಕ್ಯಾಸ ಹೋಗಿಬಿಡ್ತಾರೆ. ಹೋಗಿಂದ ಅದು ಹೊಳ್ಳಿ ನಾವು ಏನತ್ತ ಮೇಡಮರ ಅಂತ ಕೇಳೋಕೋರ ಅವ್ರು ನೀರು ಹೊಡ್ಕೊಂಡಾರಲ್ಲಪ್ಪ ಬಟ್ಟಿಗೆ, ನಿಮ್ಗೇನು ತ್ರಾಸಿದೆ ನಮಗೆ ಕೇಳ್ತಾರೆ. ಅವ್ರು ನೀರು ಹೊಡ್ಕೊಂಡಾರಲ್ಲಪ್ಪ ಬಟ್ಟಿಗೆ ಏನು ತ್ರಾಸಿದೆ, ನಿಮ್ಗೆ ಹೊಲಕ್ಕೆ ಏನು ತ್ರಾಸಿದೆ ಅಂತ ನಮಗೆ ಕೇಳ್ತಾರೆ ಅವ್ರು. ಅಂದ್ರೆ ಇವ್ರು ನೀರು ಹೊಡ್ತಾರಂದ್ರೆ ಇವ್ರು ಆಫೀಸ್ ಮುಂದೆ ನಾವು ಧೂಳ ತಂದು ಹಾಕ್ತೀವಿ, ನಮ್ಮ ಹೊಲ್ದಾನ ದೂಸ ಮತ್ತು ಹೊಟ್ಟು ಮೇವು ತಂದು ಹಾಕ್ತೀವಿ, ಅದನ್ನು ಇಟ್ಕೊಳ್ಳಿ ಅಂತ ಹೇಳ್ರಿ ಇವ್ರಿಗೆ ಸರ. ಇವ್ರಿಗೆ ಮೇಡಮರಿಗೆ, ಯಾರು ಇವರು DC ಅವ್ರಿಗೆ, AC ಅವ್ರಿಗೆ, ತಹಸೀಲ್ದಾರ್ ಸಾಹೇಬ್ರು ಆಫೀಸ್ ಒಳಗೆ ಒಂದು ಮೂರ್ತಿ ಇದು ಇಟ್ಟಾರ ರೀ, ಏನಪ್ಪ ಗ್ಲಾಸ್ನೊಳಗೆ ಬಸವಣ್ಣನ ಇಟ್ಟಾರ. ಆ ಬಸವಣ್ಣನ ಜೀವಂತ ಇದ್ದು ಬಸವಣ್ಣ ಇಲ್ಲಿ ಸಾಯಕತ್ತಾವ. ಆ ಜೀವ ಇಲ್ಲದ ಬಸವಣ್ಣ ತೊಗೊಂಡು ಒಳಗೆ ಗ್ಲಾಸ್ನಾಗ ಇಟ್ಕೊಂಡು ಕುಂತ್ರೆ ಅದು ಮಾತಾಡಲಿಲ್ಲ, ಒಂದು ಗುಟಕ್ಕೆ ನೀರು ಕುಡಿಲಿಲ್ಲ ಅಂಥ ಬಸವಣ್ಣ ಇಟ್ಕೊಂಡು ಅಲ್ಲಿ ಶೋಕೇಶ್ನಾಗ ಇಡ್ತಾರೆ. ಇಲ್ಲಿ ಜೀವಂತ ಇದ್ದು ಬಸವಣ್ಣ ಸಾಯಕತ್ತಾವ. ಯುವಕರ ಪರಿಸ್ಥಿತಿ ನೋಡೋರು ದಿಕ್ಕಿಲ್ಲ. ಅವು ಜೀವಂತ ಎಲ್ಲರೂ ಬಸವಣ್ಣ ನಾವು ರೈತರ ಪರ ಅಂತ ಅದೊಂದು ಇಟ್ಕೊಂಡು ಕುಂತಾರೆ. ಎಲ್ಲರೂ ಇದು ಏನಪ್ಪ ಅಂದ್ರೆ ಹೆಂಗೈತೆ ಸರ್, ಒಂದು ಸರ್ಕ್ಯೂಟ್ ಐತೆ ಇದು. ಈಗ AC ಮೇಡಮರಿಗೆ ನಾವು ಹೋಗಿ ಅರ್ಜಿ ಕೊಟ್ಟವಪ್ಪ ಅಂದ್ರೆ ಆಟೋಮೆಟಿಕ್ ಅವ್ರು ಇಮಿಡಿಯೇಟ್ಲಿ ಎಲ್ಲರಿಗೆ ಹೇಳ್ತಾರೆ, ಅವ್ರು ಅರ್ಜಿ ಕೊಟ್ಟರೆ ಎಲ್ಲರೂ ಇದು ಹೇಳ್ರಪ್ಪ ಅಂತೇಳಿ ಅಷ್ಟೇ. ಹೇಳಿದ ಊಟ್ಲಾಗ ಏನು ಮಾಡ್ತಾರೆ, ಇವ್ರ ಹತ್ರ ಬಟ್ಟಿ ಅವ್ರ ಹತ್ರ ಬಂದು ಅವ್ರು ಅರ್ಜಿ ಕೊಟ್ಟರೆ ಮತ್ತು ನಿಮ್ಮನ್ನು ಬಂದ್ ಮಾಡಿಸ್ತೀವಿ ಅಂದ್ಬಿಟ್ಲಾಗ ಇವ್ರು ಎಲ್ಲರೂ ಒಬ್ಬೊಬ್ಬರು ಸಿಕ್ಕಾಪಟ್ಟಿ ಶ್ರೀಮಂತರ ಅದಾರ ಸರ್. ಒಬ್ಬೊಬ್ಬರು ಕೋಟ್ಯಾಧೀಶರು ಅವರು. ಒಬ್ಬೊಬ್ಬರು 20,000 ರೂಪಾಯಿ ಹಾಕ್ಬಿಟ್ರಪ್ಪ ಅಂದ್ರೆ 5ರಿಂದ 10 ಲಕ್ಷ ರೂಪಾಯಿ ರೊಕ್ಕ ಆಕತಿ ಕೊಟ್ಟು ಬಿಟ್ಲಾಗ ಗಪ್ ಗಾಯಿ. ಹಳ್ಳಿ ನಾವು ಹೋದಾಗ ನಮ್ಮ ಪೇಪರ್ ನಮ್ಗೆ ಚುಮ್ಮರಿ ಬಜಿ ತಿನ್ನಕ್ಕೆ ಈಚೆ ಕಡೆ ರದ್ದಿ ಪೇಪರ್ದಾಗ ಬಂದಿರ್ತಾವೆ. ನಾವು ಯಾವ ಅಧಿಕಾರಿಗೆ ಹೋಗಿ ನಾವು ಮನವಿ ಕೊಡ್ಬೇಕು ಅನ್ನೋದು ನಮಗೆ ತಿಳಿವಲ್ದಾಗೈತಿ. ರೈತರಾಗಿ ಹುಟ್ಟಬಾರ್ದು ಮುಂದಿನ ಜನ್ಮಾನದಾಗ ಅನ್ನೋದು ನಮಗೆ ತಿಳಿವಲ್ದಾಗೈತಿ. ನಮ್ಮ ಮಕ್ಕಳು ಅದಾರ, ನಮಗೆ ಏನು ಅನಿಸ್ಬಿಡತ್ತಪ್ಪ ಅಂದ್ರೆ ನಮ್ಮ ಮಕ್ಕಳನ್ನ ಟ್ಯಾಕ್ಟ್ರ್ ಎತ್ತನ ಸನಿಯಕ್ಕೆ ನಾವು ತರಬಾರ್ದಪ್ಪ ಅನಿಸ್ಬಿಡತ್ತೆ. ಯಾಕಂದ್ರೆ ಅವರು ನಮ್ಮ ಗತಿನಾಗ ಅವರು ನಮ್ಮ ಚಾಳಿನ ಕಲ್ತು ರೈತರಾದ್ರಪ್ಪ ಅಂದ್ರೆ ಅವರು ಇದೇ ರೀತಿ ಬಿಸಿಲಾಗಿ ನಿಂತು ಬರೋದು. ಇದನ್ನು ಮಾಡ್ಕೋತಾರ ಮುಂದಿನ ಇದ್ರೊಳಗೆ ಉಣ್ಣಾಕ ತಿನ್ನಾಕ ಅನ್ನ ಇರಂಗಿಲ್ಲ ಸರ್. ಟೋಟಲ್ 6 ರೇಟಿಂಗ್ ಬಟ್ಟೆ ಅದಾವೆ ಸರ್. 6 ರೇಟಿಂಗ್ ಬಟ್ಟೆ ಧೂಳನ ಎಷ್ಟು ಐತೆ ಅಂದ್ರೆ ಸರ್, ವಿಚಾರ ಮಾಡಿರಿ ನೀವು. ಊಟ ಮಾಡ್ಬೇಕಾದ್ರೆ ನಮ್ಮ ಹೊಲ್ದಾಗ ನಾವು ಕೆಲಸ ಮಾಡಿ ಊಟ ಮಾಡ್ಬೇಕಾದ್ರೆ ಹಿಂಗೆ ಕುಂದ್ರಬೇಕು ಸರ್. ಹಾಳಿ ಇದನ್ನು ಟೈಲ್ ಮೇಲೆ ಟ್ಯಾವಲ್ ಹಾಕೊಂಡು ಹಿಂಗೆ ಕುತ್ಕೊಂಡು ಅದು ಮುಚ್ಕೊಂಡು ಉಣ್ಬೇಕು. ನಾವು ಬೆಳೆದಂಥ ಅನ್ನ ನಾವು ತಿನ್ಬೇಕಾದ್ರೆ ಮುಚ್ಕೊಂಡು ತಿನ್ನೋ ಪರಿಸ್ಥಿತಿ ನಮ್ಮದು ಬಂದೈತಿ. ನಾವಿನ್ನು ಎಲ್ಲಿ ಹೋಗ್ಬೇಕು ಸರ್, ಯಾವುದೋ ತಿಳಿಯವಲ್ದಾಗೈತೆ ನಮಗೆ. ಅಧಿಕಾರಿಗಳಿಗೆ ಯಾಕೆ ಸುಮ್ಮಾಕಾರ ಅಂದ್ರೆ ಸರ, ಅಧಿಕಾರಿಗಳಿಗೆ ಟೇಬಲ್ ಬುಡ್ ಕಾಸಿ ಸಿಕ್ಕಾಬಿಟ್ಟು ದುಡ್ಡು ಹೋಗತ್ತೆ ಸರ. ನಾವು ಎಲ್ಲಿಂದ ಕೊಡೋನು ಹಾಕ್ಕೊಳಕ್ಕೆ ಹಂಗಿರಂಗಿಲ್ಲ. ಇದೂ ಪುಣ್ಯದವ್ರು ರೈತ ಸಂಘದ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಟವಲ್ ಕೊಟ್ಟಾರೆ ನಮಗೆ. ನಮ್ಮನ್ನ ಉಳಿಸಾವ ಇವತ್ತು ಉಳಿಸ್ಬೇಕಾದ್ರೆ. ಈ ರೈತ ಸಂಘ ಟವಲ್ನ ನಮ್ಮನ್ನು ಇವತ್ತು ಉಳಿಸಿದ್ದು. ಇವ್ರು ಎಲ್ಲರೂ ಅಧಿಕಾರಿಗಳು ಬರೋಕ್ಕೆ ಕಾರಣ ಇದೇ ರೈತ ಸಂಘ ಟವಲ್. ಅದು ಅವ್ರು ಪುಣ್ಯದವ್ರು ಕೊಟ್ಟಾರ ಅಂತೇಳಿ ನಮ್ಮಂತೆ ಹೆಗಲ ಮೇಲೆ ಅದಾವು. ಇಲ್ಲ ಈ ಟವಲ್ ಸದಕ್ಕೆ ತೊಗೊಳಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಎಲ್ಲನೂ ಪರಿಸ್ಥಿತಿ ಯಾವ ರೇಂಜಿಗೆ ಆಗೈತೆ ಸರ್. ಒಂದೊಂದು ಟೈಮ್ದೊಳಗೆ ನಾವು ನಮ್ಮ ಗಾಡಿ ಡೀಸೆಲ್ ಹಾಕ್ಕೊಂಡು ಉಳುಮೆ ಮಾಡೋಕೆ ರಾಕಿರೋದು ನಮ್ಮ ಹತ್ರ. ಅದನ್ನು ಸಾಲ ಮಾಡಿ ಡೀಸೆಲ್ ಹಾಕ್ಕೊಂಡು ಉಳುಮೆ ಮಾಡ್ಬೇಕು. ಮತ್ತು ಉಳುಮೆ ಮಾಡಿಂದ ಹೊಳ್ಳಿ ಅದನ್ನು ಅವ್ನಿಗೆ ಸಾಲ ಕೊಡ್ಬೇಕು. ನಾವು ರೈತರು ಒಂದು ಬ್ಯಾಂಕಿಗೆ ಹೋಗಿ ಸಾಲ ಕೇಳಿದ್ರೆ ನಿಂದು ಎಷ್ಟೈತಪ್ಪ ಜಮೀನು ಅಂತ ಕೇಳ್ತಾರೆ. ಅದ ಒಬ್ಬ ಬಿಸ್ನೆಸ್ ಮ್ಯಾನ್ ಕೇಳಿದಪ್ಪ ಕೋಟಿ ಗಂಟ್ಲೆ ಕೊಡ್ತಾರೆ. ಒಬ್ಬರ ರೈತ ಒಂದು ಬಡ್ಡಿ ತುಂಬಲಿಲ್ಲ, ಗಂಟು ತುಂಬಲಿಲ್ಲ ಅಂದ ಊಟ್ಲಾಗ ಅವ್ನ ಮನೆಗೆ ಬಂದು ಜಪ್ತಿ ಮಾಡ್ತೀವಿ ಅಂತ ಬ್ಯಾಂಕ್ನವ್ರು ಬಂದು ಮನೆ ಮುಂದೆ ಕುಂತಾಗ ಈ ಅಧಿಕಾರಿಗಳು ಅವನು ಬರೋಲ್ಲ ಸರ. ನಮಗೆ ಇವು ಬಟ್ಟಿ ಸ್ಥಳಾಂತರ ಆಗ್ಬೇಕು. ಮತ್ತೊಮ್ಮೆಲಾಗಿ ನಾವು ಬೆಳೆದಂಥ ಬೆಳೆಗೆ ಬೆಲೆ ಸಿಗ್ಬೇಕು. ಈ ಬಟ್ಟಿ ಸ್ಥಳಾಂತರ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಅನುಕೂಲ ಐತಿ. ನಾವೆಲ್ಲ ರೈತರ ಎಲ್ಲ ಅಧಿಕಾರಿಗಳಿಗೂ ಮಾಧ್ಯಮದವ್ರಿಗೆ ಕೈ ಮುಗಿದು ಕೇಳ್ತೀವಿ, ಇದನ್ನು ಬಟ್ಟಿ ಸ್ಥಳಾಂತರ ಮಾಡಿಸ್ಬಿಡ್ರಿ ಸರ್. ಇವರು ಇದು ಎಲೆಕ್ಷನ್ ಐತೆ ಸರ್. ಯಾಕಂದ್ರೆ ಇದು ಅಲ್ರಿ ಇವ್ರಿಗೆ ಹಬ್ಬ ಇದೆ ಎಲೆಕ್ಷನ್ ಅಂದ್ರೆ. ಸಿಕ್ಕಾಪಟ್ಟಿ ದುಡ್ಡು ಇದ್ರಾಗ ಕಾರ್ ಗಾಡಿಯಾಗ ಅದ್ರಾಗ ತರ್ದಿರ್ತಾರೆ. ಒಂದು 50-60 ಲಕ್ಷ ರೂಪಾಯಿ ಇತ್ತಪ್ಪ ಅಂದ್ರೆ 20 ಲಕ್ಷ ರೂಪಾಯಿ ಐತೆ ಅಂತೇಳಿ ಉಳಿದಿದ್ದು ಗಪ್ ಮಾಡಕ್ಕಂದ ಇವ್ರಿಗೆ ಅನುಕೂಲ ಆಗಿಬಿಡತ್ತೆ. ರೈತರ ನೆಮ್ಮದಿ ಅನ್ನೋದೇ ಇಲ್ಲ ಸರ್. ಇಲ್ಲಿ ರೈತರ ನೆಮ್ಮದಿ ಅನ್ನೋದೇ ಇಲ್ಲ. ಅವ್ರು ಎಲೆಕ್ಷನ್ ಮಾಡ್ಕೊಂಡು ಹಾಳ ಹೋಗೋಲ್ರಿ ಸರ. ಇವ್ರದ್ದು ಏನೈತಿ, DC ಅವ್ರು ಬರೋಕೆ ಏನು ತೊಂದರೆ ಸರ. 5
5 ನಿಮಿಷ ಬಂದು ನಮಗೊಂದು ಆಶ್ವಾಸನೆ ಕೊಟ್ಟಾರ ಹೋಗ್ಬೇಕು ಅನ್ನುವಂಥ ಪರಿಜ್ಞಾನ ಇಲ್ಲದ ಅಧಿಕಾರಿಗಳದಾರ ಅಂದ್ರೆ ಇವ್ರನ್ನ ಯಾಕೆ ಅಧಿಕಾರಿ ಯಾಕೆ ಕುಂದ್ರಿಸ್ಬೇಕು ಹೋಗ್ಬೇಕು ಇವರು ತಮ್ಮ ಮನೆ ಅಲ್ಲಿ ಯಾವ್ದಾರ ಇದಕ್ಕೆ ಹೋಗ್ಬೇಕು ಗೇಟ್ ಕಾಯಕ್ಕೆ ಬಸೋ ಸಂಘದ ಗೇಟ್ ಕಾಯಕ್ಕೆ 5,000 ಕೊಡ್ತಾರೆ. ಈಗ ಹೊಲ ಮಾಡೋದು ಬಿಟ್ಟು ನಾವು ಅಲ್ಲಿಗೆ ಹೋಗೋದಾಗೈತಿ. ಈಗ ಚರಂತಿ ಮಠವ್ರು ಇಲ್ಲಿ ದವಾಖಾನೆ ಕಟ್ಟಾಕತ್ತಾರ. ಇನ್ನು ಮುಂದೆ ನಾವು ಇಷ್ಟರು ಇಲ್ಲಿದ್ದಂಥ ರೈತರು ಅವ್ರ ಗೇಟ್ ಕಾಯಕ್ಕೆ ಹೋಗ್ಬೇಕು. 5,000 10,000 12,000 ಕೊಡ್ತಾರೆ. ಪುಣ್ಯದವ್ರು ಅದನ್ನವ್ರು ಕೊಡ್ತಾನೆ ನಾವು. ಇವರ ಈ ಅಧಿಕಾರಿಗಳು ಬೆನ್ನು ಹತ್ತಿರ ನಮ್ಗೆ ಏನೂ ಸಿಗೋದಿಲ್ಲ. ಯಾವ ಅಧಿಕಾರಿನೂ ಇವತ್ತು ರೈತರ ಪರವಾಗಿಲ್ಲ, ಬರೇ ದುಡ್ಡಿದ್ದವ್ರ ಪರವಾಗಿ ಸರ್. ಸ್ಥಳಾಂತರ ಯಾವಾಗ ಮಾಡಕ್ಕೆ ಗಡು ಕೊಟ್ಟಾರ, ಟೈಮಿಂಗ್ ಕೊಟ್ಟಿವಿ ಅಂತ ಹೇಳ್ಯಾರ. ಏನು ಟೈಮಿಂಗ್ ಅಂದ್ರೆ ಸರ ಈ ಇಲೆಕ್ಷನ್ ಮುಗಿದಿಂದ 8 ದಿನ ಅಂತೇಳಿ ಅಂದಾರೆ. 8ರಿಂದ 10 ದಿನ ಅಂತ ಹೇಳ್ಯಾರ ಸರ್. ಅದ್ರೊಳಗೆ ಅವ್ರು 8ರಿಂದ 10 ದಿನ ಮಾಡ್ಲಿಕ್ಕಪ್ಪ ಅಂದ್ರೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಇಲ್ಲಿ ಮತ್ತು ಹೊಳ್ಳಿ ರೋಡ್ ತರ್ತೀವಿ. ಏನಾರು ಅಹಿತಕರ ಘಟನೆ ಆದರೂ AC ಅವರು, DC ಅವರು, ತಹಸೀಲ್ರು ಮತ್ತು ಮೂರ್ನಾಲ್ಕು ಪಂಚಾಯತಿ PDO ಹೊಳ್ಳಿ ಮತ್ತು ಉಪ ತಹಸೀಲ್ದಾರ್, ತಲಾಟಿ ಇವರೆಲ್ಲರೂ ಕಾರಣ. ಇಲ್ಲಿ ಆಗುವಂಥ ಅಹಿತಕರ ಘಟನೆಗಳಿಗೆ ಅವರ ಮೇನ್ ಕಾರಣ. ನಾವು ಯಾವುದೇ ರೀತಿ ತಪ್ಪು ಮಾಡೋದಿಲ್ಲ. ರೈತರು ಮುಂದೆ ಹಿಂದೂ ಮಾಡಿಲ್ಲ, ಮುಂದೂ ಮಾಡೋದಿಲ್ಲ ನಾವು. ಆದ ಕಾರಣಕ್ಕೆ ಇದಿಷ್ಟಕ್ಕೂ ಕಾರಣ ಮುಂದೆ ಅವರ ಹೊಣೆಗಾರ ಹಾಕಾರ. ಇದಕ್ಕೆ ಮೇನ್ DC ಅವರ ಹೊಣೆಗಾರ.